ಕೇಂದ್ರದಿಂದ ಮತ್ತೆ ಕಾದಿದ್ಯ ಟ್ರಿಬಲ್ ಶಾಕ್. ವಾಣಿಜ್ಯ ಸಿಲಿಂಡರ್ ಬೆನ್ನಲ್ಲೇ ಈಗ ತೈಲ ದರ ಏರಿಕೆಯ ಬಿಸಿ. ಕೇಂದ್ರದಿಂದ ಮತ್ತೆ ಕಾದಿದ್ಯ ಟ್ರಿಬಲ್ ಶಾಕ್. ವಾಣಿಜ್ಯ ಸಿಲಿಂಡರ್ ಬೆನ್ನಲ್ಲೇ ತೈಲ ದರ ಏರಿಕೆಯ ಬಿಸಿ. ಪೆಟ್ರೋಲ್ ಡೀಸೆಲ್ ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಸಾಧ್ಯತೆ. ಶೀಘ್ರದಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಹೆಚ್ಚಳ. 5 ರಿಂದ 6 ದಿನಗಳಲ್ಲಿ ಪೆಟ್ರೋಲ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿ ಲೀಟರ್ ಪೆಟ್ರೋಲ್ 4 ರಿಂದ 5 ರೂಪಾಯಿ ಹೆಚ್ಚಳದ ಭೀತಿ ಇದೆ. ಕೇಂದ್ರ ಸರ್ಕಾರದಿಂದ ಇಂಧನ ದರ ಏರಿಕೆಗೆ ಸಿದ್ಧತೆ. ಕೇಂದ್ರದಿಂದ ಈಗ ಮತ್ತೆ ಟ್ರಿಬಲ್ ಶಾಕ್ ಕಾದಿದ್ಯಾ ಜನಸಾಮಾನ್ಯರಿಗೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಬೆನ್ನಲ್ಲೇ ಈಗ ತೈಲ ದರ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆ ಕೂಡ ಇದೆ. ಇನ್ನು ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಗೃಹ ಬಳಕೆ ಸಿಲಿಂಡರ್ ಆಗಿರಬಹುದು, ಇದೆಲ್ಲದರ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಈ ಒಂದು ದರ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಹೆಂಗಪ್ಪ ಮನೆಯನ್ನು ನಿಭಾಯಿಸೋದು ಅನ್ನೋ ಪರಿಸ್ಥಿತಿಗೆ ಈಗ ಜನಸಾಮಾನ್ಯರು ತಲುಪಿದ್ದಾರೆ. ಇದರ ನಡುವೆ ಪೆಟ್ರೋಲ್ ರೇಟ್ ಆಗಿರಬಹುದು, ಜೊತೆಗೆ ಡೀಸೆಲ್ ದರ, ಗೃಹ ಬಳಕೆ ಸಿಲಿಂಡರ್ ದರ ಕೂಡ ಏರಿಕೆ ಆಗುವ ಸಾಧ್ಯತೆಗಳಿದ್ದಾವೆ. ಇನ್ನು 5-6 ದಿನಗಳಲ್ಲಿ ಈ ಒಂದು ಪೆಟ್ರೋಲ್ ದರ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಕೇಂದ್ರ ಸರ್ಕಾರದಿಂದ ಇಂಧನ ದರ ಏರಿಕೆಗೆ ಒಂದು ಕಡೆ ಸಿದ್ಧತೆ ಕೂಡ ಮಾಡಲಾಗಿದೆ. ಈಗ ಯುದ್ಧ ನಡೀತಾ ಇದೆ. ಯುದ್ಧದ ಪರಿಣಾಮದಿಂದಾಗಿ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಲಿದ್ದೀವಿ ಅಂತ ಈಗ ಕೇಂದ್ರ ಹೇಳಬಹುದು. ಅದರ ಜೊತೆಗೆ ರಾಜ್ಯದವರು ಅಷ್ಟೇ ಈಗ ಇಲ್ಲ, ಕೇಂದ್ರ ಸರ್ಕಾರವೇ ಏರಿಕೆ ಮಾಡ್ತಾ ಇರೋದು, ಇದು ನಮ್ಮ ಜವಾಬ್ದಾರಿ ಇಲ್ಲ, ನಾವು ಹೇಳಿದ್ದೀವಿ, ಆದರೂ ಕೂಡ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇವಲ ಕೇಂದ್ರದ ಮೇಲೆ ರಾಜ್ಯದವರ ಆರೋಪವನ್ನು ಮಾಡ್ತಾರೆ, ರಾಜ್ಯದ ಮೇಲೆ ಕೇಂದ್ರ ಆರೋಪ ಮಾಡುತ್ತೆ.